ಆತ್ಮೀಯ ಬಂಧುಗಳೇ, ನಂಜನಗೂಡು ತಾಲೂಕು ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭೀಮಾ ಕೊರೆಗಾಂವ್ ವಿಜಯೋತ್ಸವವನ್ನು ಭಾಳ ಅರ್ಥಪೂರ್ಣವಾಗಿ ನಂಜನಗೂಡಿನ ಅಂಬೇಡ್ಕರ್ ಭವನದ ಆವರಣದಲ್ಲಿ ಸಾವಿರಾರು ಸಂಖ್ಯೆಯ ಕಾರ್ಯಕರ್ತನ ಒಳಗೊಂಡಂತೆ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಭಿಮಾನದ ನಡಿಗೆ ಪ್ರಬುದ್ಧ ಭಾರತದ ಕಡೆಗೆ ಎನ್ನುವ ವಿಷಯವನ್ನು ಇಟ್ಕೊಂಡು ದಲಿತರಲ್ಲಿ ಸ್ವಾಭಿಮಾನವನ್ನು ಮೂಡಿಸುವ ಸಲುವಾಗಿ ಈ ಬಾರಿ ವಿಶೇಷವಾದ ವಿಷಯದ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ದಲಿತ ಸಂಘಟನೆಗಳ ಒಕ್ಕೂಟ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮ ನಂಜನಗೂಡಿನ ಪದವಿ ಪೂರ್ವ ಕಾಲೇಜಿನ ಆವರಣದಿಂದ ಮೆರವಣಿಗೆ ಹೊರಡಲಿದ್ದು, ಈ ಒಂದು ಮೆರವಣಿಗೆ ಉದ್ಘಾಟನೆಯನ್ನು ನಾಡಿನ ಖ್ಯಾತ ಪ್ರಗತಿಪರ ಚಿಂತಕರಾದಂಥ ಡಾಕ್ಟರ್ ಮಹೇಶ್ ಚಂದ್ರಗೂರ್ರವರು ಈ ಒಂದು ಜಾಥವನ್ನು ಉದ್ಘಾಟನೆ ಮಾಡ್ತಾ ಇದ್ದು, ಈ ಒಂದು ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳೊಂದಿಗೆ ಕಾರ್ಯಕರ್ತರು ಬಹಳ ಶಿಸ್ತುಬದ್ಧವಾಗಿ ಮೆರವಣಿಗೆಯ ಮುಖಾಂತರ ಹೊರಟು ನಂಜನಗೂಡು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಸಮಾವೇಶಗೊಂಡು ಆ ಒಂದು ಸಮಾವೇಶದ ಉದ್ಘಾಟನೆಯನ್ನು ಚಲನಚಿತ್ರ ನಟರು ಹಾಗೂ ಪ್ರಗತಿಪರ ಚಿಂತಕರಾದಂಥ ಚೇತನ್ ರವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದ ವಿಷಯವನ್ನು ಕುರಿತು ಅಪ್ಪಿಗೆರೆ ಸೋಮಶೇಖರ್ ಅವರು ಕಲಬುರಗಿಯ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಹಾಗೂ ಅಂಬೇಡ್ಕರ್ವಾದಿಗಳಾದಂಥ ಡಾಕ್ಟರ್ ಅಪ್ಪಿಗೆರೆ ಸೋಮಶೇಖರ್ ಅವರು ವಿಷಯವನ್ನು ಮಂಡನೆ ಮಾಡಲಿದ್ದು, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದ ಅಭಿ ನಾಗಭೂಷಣ್ ರವರು ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತುಗಳನ್ನು ನಿಕಟಪೂರ್ವ ಅಧ್ಯಕ್ಷರಾದಂಥ ಸುರೇಶ್ ಶಂಕರ್ಪುರ ಅವರು ಮಾತನಾಡಲಿದ್ದು, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ದಲಿತ ಸಂಘರ್ಷ ಸಮಿತಿಯ ಹಿರಿಯ ಹೋರಾಟಗಾರರಾದಂಥ ಚುಂಚನಹಳ್ಳಿ ಮಲ್ಲೇಶ್ ಅವರು, ಹಾಗೆ ಬಸವಣ್ಣ ಕಾರ್ಯ ಅವರು, ನಗರಲೆ ಎಂ ವಿಜಯಕುಮಾರ್ ಅವರು, ಮಲ್ಲಳ್ಳಿ ನಾರಾಯಣಾದ ನಾನು ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ನಾಡಿನ ಎಲ್ಲ ಪ್ರಗತಿಪರರು ಹಾಗೂ ಬುದ್ಧಿಜೀವಿಗಳು, ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ರೈತ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಹಾಗೂ ಮಹಿಳೆಯರು, ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದರ ಮುಖಾಂತರ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮದ ವಿಷಯವನ್ನು ಮನೆ ಮನೆಗೆ ತಲುಪಿಸುವ ಕೆಲಸವನ್ನು ಎಲ್ಲ ಮಾಧ್ಯಮ ವರ್ಗದವರು ಮಾಡಬೇಕು ಹಾಗೂ ಈ ಕಾರ್ಯಕ್ರಮಕ್ಕೆ ತಾವು ಸಹ ಭಾಗವಹಿಸಬೇಕು ಅಂತ ಎಲ್ಲ ಮಾಧ್ಯಮ ವರ್ಗದವರನ್ನು ಸಹ ಆಹ್ವಾನಿಸ್ತಾ ಇದ್ದೀನಿ. ಜೈ ಭೀಮ್. ಬೆಳಗ್ಗೆ 11 ಗಂಟೆಗೆ ಏನು ಪದವಿ ಪೂರ್ವ ಕಾಲೇಜ್ ಮೈದಾನದಿಂದ ಮೆರವಣಿಗೆ ಇದೆ. ಈ ಮೆರವಣಿಗೆಗೆ ಸುಮಾರು 1,500 ಕಾರ್ಯಕರ್ತರು ಆಗಮಿಸ್ತಾ ಇದ್ದಾರೆ. ಸುಮಾರು 1,000 ಜನ ಸಮವಸ್ತ್ರದ ಮುಖಾಂತರ ಟಿ ಶರ್ಟ್ನ ಮುಖಾಂತರ ಶಿಸ್ತುಬದ್ಧವಾಗಿ ಮೆರವಣಿಗೆಯ ಮೂಲಕ ರಾಷ್ಟ್ರಪತಿ ರಸ್ತೆಯಿಂದ ರಾಕ್ಷಸ ಮಂಟಪದ ಮೂಲಕ ದೇವಸ್ಥಾನದ ಒಂದು ಹೊರ ಆವರಣದ ಮುಖಾಂತರ ನಾವು ಬಜಾರ್ ಸ್ಟ್ರೀಟ್ ಮುಖಾಂತರ ಬಂದು ಅಂಬೇಡ್ಕರ್ ಸರ್ಕಲ್ನಲ್ಲಿ ಸಮಾವೇಶಗೊಳ್ಳುತ್ತೇವೆ. ಈ ಸಮಾವೇಶದಲ್ಲಿ ಏನು ಸ್ವಾಭಿಮಾನದ ನಡೆಗೆ ಪ್ರಬುದ್ಧ ಭಾರತದ ಕಡೆಗೆ ಅನೇಕ ವಿದ್ವಾಂಸರುಗಳು ಅದ್ರ ಬಗ್ಗೆ ಮಾತನಾಡ್ತಾರೆ. ತಾವೆಲ್ಲರೂ ಕೂಡ ಆಗಮಿಸಬೇಕು. ಹಾಗಾಗಿ ಇತರರೂ ಕೂಡ ತಾವೆಲ್ಲರೂ ಕೂಡ ಆಗಮಿಸಬೇಕು ಅಂತ ಹೇಳ್ತಾ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ.